ಚಾರ್ವಿ ನಾವು ಇದುವರೆಗೂ ತಲಕಟ್ಟು, ಇಳೆ, ಗುಡ್ಸು, ಗುಡ್ಸಿನ ದೀರ್ಘ ಈ 4 ಸ್ವರಚಿಹ್ನೆಗಳನ್ನು ಕಲ್ತ್ಕೊಂಡಿದ್ದೀವಿ. ಈಗ ಮುಂದುವರೆದು ಕೊಂಬು, ಹೂ, ಆ ಕೊಂಬಿನ ಕೆಲವು ಪದಗಳನ್ನು ಇಲ್ಲಿ ಕಪ್ಪಲಿನ ಮೇಲೆ ಬರೆದಿದ್ದೀನಿ. ಅವುಗಳನ್ನು ಬಿಡಿಸಿ ಹೇಳಪ್ಪ. ಕಿಳಕ ಗಕಮಗು ನಗುಸುನಿ ತ ಕಾಗುಣಿತ ಹೂ ಕೊಂಬು ಕ ರಕಂಬರು ಕರು ಸಕಮಸು ಮ ಸುಮ ಮ ಗಕಮಗು ಮಗು ನ ಗಕಮಗು ನಗು ಗಕಮಗು ನಗುಸುಡಿ ಗುಡಿ ಗಕಮಗು ರಗಸುರಿ ಗುರಿ ರಕಂಬರು ಜಕಂಬುಜು ರುಜು ಪಕುಂಬು ರಗಸುರಿ ಪುರಿ ಕಕಂಬುಕು ನಗಸುಡಿ ಕುಡಿ ಎಂ ಚಕ್ಲಚ ವಕ್ಸುರಕತನಿ ಎಂ ಚಾರ್ವಿಕ್. ವೆರಿ ಗುಡ್, ಭಾಳ ಚೆನ್ನಾಗಿ ಹೇಳಿದೆ. ಕೊಂಬಿನ ಅಕ್ಷರಗಳನ್ನು, ಪದಗಳನ್ನು ಭಾಳ ನಿರರ್ಗಳವಾಗಿ ಓದಿದೆಯಾ. ಅದಕ್ಕೆ ನಿನಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ. ಧನ್ಯವಾದಗಳು. ಹೋಗಿ ಬರ್ತೇನೆ. ಹೋಗಿ ಬರಪ್ಪ, ದೇವ್ರು ಒಳ್ಳೇದು ಮಾಡಲಿ.